ಬೇಲೂರಲ್ಲಿ ಗಣೇಶ ಮೂರ್ತಿಗೆ ಚಪ್ಪಲಿ ಹಾರ ಸಿಡಿದಿದ್ದ ಹಿಂದೂ ಸಂಘಟನೆಗಳು. ಮಹಿಳೆಯೇ ಚಪ್ಪಲಿ ಇಟ್ಟಿದ್ದ ದೃಶ್ಯ ಸೆರೆ. ವಿಘ್ನ ನಿವಾರಕನಿಗೆ ಅಪಮಾನ. ಬೇಲೂರಲ್ಲಿ ಗಣೇಶ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೇವಸ್ಥಾನದ ಒಳಗೆ ಹೋಗಿ ಮಹಿಳೆಯೊಬ್ಬರು ಚಪ್ಪಲಿಯನ್ನ ಇಟ್ಟಿದ್ರು. ತಾನು ಹಾಕಿಕೊಂಡಿದ್ದ ಚಪ್ಪಲಿಗಳನ್ನ ದೇವರ ಮೇಲಿಟ್ಟಿದ್ರು. ಯಾರು ಅನ್ನುವಂತಹ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ. ದೇವರ ಮೇಲೆ ಚಪ್ಪಲಿಯನ್ನ ಇಟ್ಟಿದ್ದು ಒಬ್ಬ ಮಹಿಳೆ. ಆ ಮಹಿಳೆ ದೇವಸ್ಥಾನದ ಒಳಗೆ ಹೋಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಿಸಿಟಿವಿಯ ದೃಶ್ಯವನ್ನ ಆಧರಿಸಿ ಮಹಿಳೆಗೆ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. ಮಹಿಳೆಯ ಬಂಧನಕ್ಕೆ ಸಿಟಿ ರವಿ ಸೇರಿದಂತೆ ಅಲ್ಲಿನ ಶಾಸಕರು ಪ್ರತಿಭಟನೆಯನ್ನ ಮಾಡಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಒಳಗೆ ಹೋಗುವಂತಹ ಸಂದರ್ಭದಲ್ಲಿ ಆಕೆ ಚಪ್ಪಲಿಯನ್ನ ಹಾಕಿಕೊಂಡಿರೋದು ಸಿಸಿಟಿವಿಯ ದೃಶ್ಯಾವಳಿಗಳಲ್ಲಿ ಗೊತ್ತಾಗಿದೆ. ಜೊತೆಗೆ ಮಹಿಳೆ ಹೊರಗೆ ಹೋಗುವ ಸಂದರ್ಭದಲ್ಲಿ ಚಪ್ಪಲಿ ಇಲ್ಲದೆ ಇರೋದು ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಈ ನಡುವೆ ಭಕ್ತರ ಜೊತೆ ಸೇರಿ ವಿಗ್ರಹ ಶುದ್ಧೀಕರಣವನ್ನು ಅರ್ಚಕರು ಮಾಡಿದ್ದಾರೆ. ಹಾಲು, ಮೊಸರು, ಎಳ್ನೀರಿನಿಂದ ದೇವರ ಶುದ್ಧೀಕರಣ ಕಾರ್ಯವನ್ನ ನಡೆಸಲಾಗಿದೆ. ಮತ್ತೊಂದು ಕಡೆ ಪ್ರತಿಭಟನೆ ಕೂಡ ಜೋರಾಗ್ತಾ ಇದೆ. ಪ್ರತಿಭಟನೆಯ ಕಾವು ಇದೀಗ ತೀವ್ರಗತಿಯಲ್ಲಿ ನಡೀತಾ ಇದ್ದು, ಪ್ರತಿಭಟನೆಯನ್ನ ಈಗ ಅಲ್ಲಿನ ಎಲ್ಲ ಒಂದು ಕಡೆ ಶಾಸಕರು, ಹಾಗೆಯೇ ಸಿಟಿ ರವಿ, ಹಾಗೆಯೇ ಅಲ್ಲಿನ ಕಾರ್ಯಕರ್ತರುಗಳು, ಭಕ್ತರು, ಆ ಭಾಗದ ಸ್ಥಳೀಯರು ಎಲ್ಲರೂ ಸೇರಿ ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾರು ಆ ಮಹಿಳೆ? ಆಕೆಯನ್ನ ಬಂಧಿಸಬೇಕು. ಇದರ ಹಿಂದಿರುವ ಉದ್ದೇಶ ಏನು? ಯಾರು ಇದರ ಹಿಂದೆ ಇದ್ದಾರೆ? ಅವೆಲ್ಲವೂ ಕೂಡ ತನಿಖೆಯಿಂದ ತಿಳಿಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇವತ್ತು ಬೆಳಗ್ಗಿನಿಂದಲೂ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಯಾರಪ್ಪ ಈ ರೀತಿಯ ಕೃತ್ಯವನ್ನ ಮಾಡಿದವರು ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಇತ್ತು. ಆದರೆ ಇದೀಗ ಆ ಒಂದು ಕೆಲಸವನ್ನ ಮಾಡಿದ್ದು ಒಬ್ಬ ಮಹಿಳೆ ಅನ್ನೋದು ಗೊತ್ತಾಗಿದೆ. ಸಿಸಿಟಿವಿ ದೃಶ್ಯಾವಳಿಗಳು ಆಕೆ ದೇವಸ್ಥಾನದ ಒಳಗೆ ಹೋಗಿರೋದು, ಆಕೆ ಬರಿಗಾಲಲ್ಲಿ ವಾಪಸ್ ಬಂದಿರೋದು ಎಲ್ಲವೂ ಕೂಡ ಸಿಸಿಟಿವಿಯ ದೃಶ್ಯಾವಳಿಗಳಿಂದ ಈಗ ತಿಳಿದು ಬಂದಿದೆ. ಆಕೆ ಈ ಕೃತ್ಯವನ್ನು ಎಸಗಿರೋದು ಗೊತ್ತಾಗಿದೆ. ಇಂತಹ ಸಂದರ್ಭದಲ್ಲಿ ಆಕೆ ಯಾರು, ಯಾವ ಕಾರಣಕ್ಕಾಗಿ ಕೃತ್ಯವನ್ನ ಮಾಡಿದ್ಲು, ಆಕೆ ಯಾರಾದ್ರೂ ಹೇಳಿದ್ರ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ಅನ್ನೋದು ಆ ಭಾಗದ ಜನರ ಆಗ್ರಹ. ನಾನು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡಿದ್ದೀನಿ, ಪರಿಪೂರ್ಣವಾದಂಥ ಮಾಹಿತಿಯನ್ನು ಕೊಡಬೇಕು. ಅದರ ಜೊತೆಯಲ್ಲಿ ಏನು ಇದನ್ನು ಎಸಗಿರ್ತಕ್ಕಂಥ ಅಪಚಾರವನ್ನು ಎಸಗಿರ್ತಕ್ಕಂಥವರು ಸಾರ್ವಜನಿಕರ ಮುಂದೆ ಕ್ಷಮಾಪಣೆಯನ್ನು ಕೇಳಬೇಕು. ಭಗವಂತನಿಗೇ ಚಪ್ಪಲಿಹಾರ ಹಾಕಿದ್ಮೇಲೆ ಅವರನ್ನು ಚಪ್ಪಲಿಹಾರವನ್ನು ಹಾಕಿ ಮೆರವಣಿಗೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಸಂದೇಶವನ್ನು ಪೊಲೀಸ್ ಇಲಾಖೆಯವರು ಇದನ್ನು ಒಪ್ಕೊಂಡಿದ್ದಾರೆ. ಕೆಲವು 2-3 ಗಂಟೆಗಳಲ್ಲಿ ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಈಗಾಗಲೇ ಮಹಿಳೆ ಅಂತಕ್ಕಂಥದ್ದಾಗಿದೆ. ಮಹಿಳೆ ಅಪ್ಸೆಟೆಡ್ ಮಹಿಳೆ ಅಂತಕ್ಕಂಥದ್ದಾಗಿದೆ. ಆದರೆ ಅಪ್ಸೆಟೆಡ್ ಮಹಿಳೆ ಸಂಪೂರ್ಣ ಕವರ್ ಮಾಡ್ಕೊಂಡು ಬರ್ತಕ್ಕಂಥದ್ದಿಲ್ಲ. ಇಲ್ಲೊಂದು ಅನುಮಾನವೂ ಸಹ ಇದೆ. ಅವರು ಮಾಡಿರ್ತಕ್ಕಂಥದ್ದು ಯಾವ ಮಹಿಳೆ ಮಾಡಿದ್ದಾರೆ, ಅವ್ರನ್ನ ಪರಿಪೂರ್ಣವಾದ ಚಿತ್ರಣ ಬೇಕು. ಅದನ್ನು ಸಾರ್ವಜನಿಕರಿಗೆ LED ಮುಖಾಂತರ ತೋರಿಸ್ಬೇಕು. ಇಂಥವರೇ ಮಾಡಿದ್ದಾರೆ ಅಂತಕ್ಕಂಥ ಫೂಟೇಜನ್ನು ತೋರಿಸ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಅವರು ಸಾರ್ವಜನಿಕವಾಗಿ ನಾನು ಮಾಡಿರೋದು ಯಾವ ಉದ್ದೇಶಕ್ಕೋಸ್ಕರ ಮಾಡಿರೋದು, ಯಾವ ಬಲವಂತಕ್ಕೋಸ್ಕರ ಮಾಡಿದ್ರು, ಇದರಿಂದ ಯಾವ ಕೈವಾಡ ಇದೆ ಅಂತಕ್ಕಂಥದ್ದು ಸಹ ಬಯಲಿಗೆ ಬರಬೇಕು ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ನಾನು ಅಧಿಕಾರಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಇದೀಗ ಮಹಿಳೆ ಅನ್ನೋದು ಗೊತ್ತಾಗಿದೆ, ಈ ಕೃತ್ಯವನ್ನು ಎಸಗಿರೋದು. ಆಕೆಯನ್ನ ಹಿಡಿಯುವ ಹಿನ್ನೆಲೆಯಲ್ಲಿ ಪೊಲೀಸರು ಯಾವ ರೀತಿಗೆ ಕಾರ್ಯಪ್ರವೃತ್ತರಾಗಿದ್ದಾರೆ, ಜೊತೆಗೆ ಸ್ಥಳದಲ್ಲಿ ಯಾವ ರೀತಿಯ ವಾತಾವರಣ ಇದೆ? ನವಿತಾ, ಈಗ ಬಿಜೆಪಿ ನಾಯಕರಾಗಿರ್ತಕ್ಕಂಥ ಸಿಟಿ ರವಿಯವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಪ್ರತಿಭಟನೆ ನಡೆಸ್ತಿದ್ದಂತಹ ನೂರಾರು ಹಿಂದೂ ಪರ ಕಾರ್ಯಕರ್ತರು ಕೂಡ ಈಗಾಗಲೇ ನಾವು ಪ್ರತಿಭಟನೆಯನ್ನು ತೀವ್ರ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಆದ್ರೆ ಇವತ್ತು 12:30 ಒಳಗಡೆಯಾಗಿ ನಾವು ಯಾರು ಘಟನೆಗೆ ಕಾರಣ ಆಗಿದ್ರೆ ಅವರನ್ನ ಶೋಧವನ್ನ ಮಾಡ್ತೀವಿ ಎಂಬಂತಹ ವಿಚಾರವನ್ನ SP ಅವರು ಬೆಳಗ್ಗೆ ಸ್ಥಳಕ್ಕೆ ಬಂದ ಸಂದರ್ಭದಲ್ಲಿ ಮನವರಿಕೆಯನ್ನು ಮಾಡಿಕೊಟ್ಟಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಅವರ ಶೋಧ ಕಾರ್ಯ ಆಗಿಲ್ಲ. ಕೆಲವು ಕಡೆ ಇದ್ದಾರೆ ಎಂಬಂತಹ ಮಾಹಿತಿಯ ಮೇರೆಗೆ ಪೊಲೀಸರು ಕೂಡ ಆಕೆಯ ಶೋಧಕ್ಕೋಸ್ಕರವಾಗಿ ಶೋಧವನ್ನ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿವರೆಗೂ ಯಾವುದೇ ಗುರುತು ಪತ್ತೆ ಆಗಿಲ್ಲ. ಕೆಲವರು ಚಿಕ್ಕಮಗಳೂರಿನಲ್ಲಿ ಆಕೆ ಹೋಗಿದ್ದಾಳೆ ಎಂಬಂತ ಖಚಿತ ಮಾಹಿತಿ ಮೇರೆಗೆ ಪೊಲೀಸರ ತಂಡವೊಂದು ಕೂಡ ಚಿಕ್ಕಮಗಳೂರಿಗೆ ಹೋಗಿ ಅಲ್ಲಿ ಶೋಧ ಕಾರ್ಯವನ್ನು ಕೂಡ ನಡೆಸ್ತದೆ. ಆದ್ರೆ ಸ್ಥಳದಲ್ಲಿ ಈಗ ಮತ್ತಷ್ಟು ಪ್ರತಿಭಟನೆ
ಸ್ವರೂಪವನ್ನು ಪಡೆದುಕೊಂಡಿದೆ. ರಸ್ತೆ ತಡೆ ಮಾಡ್ಲಿಕ್ಕೂ ಕೂಡ ಈಗ ಕೆಲ ಬಿಜೆಪಿ ಕೆಲ ಹಿಂದೂಪರ ಕಾರ್ಯಕರ್ತರು ಕೂಡ ಮತ್ತು ಬಿಜೆಪಿಯ ಕೆಲ ಕಾರ್ಯಕರ್ತರು ಕೂಡ ಅವರಿಗೆ ಸಪೋರ್ಟ್ ಆಗಿ ಆ ಸ್ಥಳದಲ್ಲಿ ರಸ್ತೆ ತಡೆಯನ್ನು ಕೂಡ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಆದ್ರೆ ಈ ಘಟನೆ ನಡೆದಿರೋದು ಸಾಮಾನ್ಯವಾಗಿ ಇಲ್ಲಿರ್ತಕ್ಕಂಥ ಸ್ಥಳೀಯರ ಪ್ರಕಾರವಾಗಿ ಒಬ್ರು ಮಾನಸಿಕ ಅಸ್ವಸ್ಥ ಮಹಿಳೆ ಈ ಘಟನೆ ಮಾಡಿದ್ದಾರೆ ಅಂತ ವಿಚಾರವನ್ನು ಸ್ಥಳೀಯರು ಕೂಡ ಒಪ್ಕೊಳ್ತಿದ್ದಾರೆ. ಅದೆಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಈಗಾಗಲೇ ಸೆರೆಯಾಗಿದೆ. ಆದ್ರೆ ಈ ವಿಚಾರವಾಗಿ ಕೆಲ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಅನುಮಾನ ವ್ಯಕ್ತಪಡಿಸಿ ಈಕೆಗೆ ಇಲ್ಲಿ ಚಪ್ಪಲಿಯನ್ನ ಇಡ್ಲಿಕ್ಕೆ ಯಾರಾದ್ರೂ ಕುಮ್ಮಕ್ಕನ್ನು ಕೊಟ್ಟಿದ್ದಾರೋ ಅದು ಪ್ರಚೋದನೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ತನಿಖೆ ಮಾಡಬೇಕು ಅಂತ ಆಗ್ರಹವನ್ನು ಕೂಡ ಮಾಡ್ತಿದ್ದಾರೆ. ಸ್ಥಳಕ್ಕೆ ಬಂದಂತಹ ಸಿಟಿ ರವಿಯವರು ಕೂಡ ಇದೇ ರೀತಿಯಂತ ಆಗ್ರಹವನ್ನ ಮಾಡ್ತಿದ್ದಾರೆ. ನಮ್ಮ ಭಾವನೆಗಳ ಜೊತೆಗಾಗಿ ಇವರೆಲ್ಲರೂ ಕೂಡ ಚೆಲ್ಲಾಟವನ್ನ ಆಡ್ತಾರೆ. ಇದ್ರೆ ಪೊಲೀಸರು ನಮಗೆ ಇವತ್ತು ಒಂದಿನಕ್ಕೋಸ್ಕರವಾಗಿ ನಮ್ಮನ್ನ ಸುಮ್ಮನೆ ಮಾಡ್ಲಿಕ್ಕೋಸ್ಕರವಾಗಿ ಈ ಒಂದು ಘಟನೆಯಲ್ಲಿ ನಮ್ಮನ್ನು ಸುಮ್ಮನೆ ಮಾಡಬಾರ್ದು. ಅದು ಈ ವಿಚಾರವಾಗಿ ಸಾಕಷ್ಟು ತನಿಖೆಯನ್ನು ನಡೆಸಿ ಸಮಗ್ರವಾದಂತಹ ವರದಿಯನ್ನು ನಮಗೆ ನೀಡಬೇಕು ಎಂಬಂತ ಆಗ್ರಹವನ್ನ ಮಾಡಿದ್ರು. ಈಗ ಸ್ಥಳೀಯವಾಗಿ ಇರ್ತಕ್ಕಂಥ ಶಾಸಕ ಹುಲ್ಲಳ್ಳಿ ಸುರೇಶ್ ಕೂಡ ಪೊಲೀಸರ ಜೊತೆ ಸಮನ್ವಯವನ್ನು ಕೂಡ ಕಾಪಾಡ್ಕೊಂಡಿದ್ದಾರೆ. ಆದ್ರೆ ಇವತ್ತು ಸಂಜೆ ಒಳಗಡೆ ಆಗಿ ಆಕೆಯನ್ನ ಶೋಧವನ್ನ ಮಾಡಬೇಕು, ಆಕೆಯನ್ನ ಕರೆದುಕೊಂಡು ಸಮಗ್ರ ವಿಚಾರಣೆಯನ್ನ ಮಾಡಬೇಕು ಅಂತ ಆಗ್ರಹವನ್ನು ಅವರು ಕೂಡ ಇಟ್ಟಿದ್ದಾರೆ. ಪ್ರತಿಭಟನೆ ಮತ್ತೊಂದು ಸ್ವರೂಪವನ್ನು ಕೂಡ ಪಡೆದುಕೊಳ್ಳುವಂತ ಸಾಧ್ಯತೆ. ಸ್ಟೇಷನ್ ಒಳಗಡೆ ಏನಾದ್ರು ಮಾತುಕತೆಗಳ ಆಗಿರೋದು ಆತರ ಏನಾದ್ರು ಆಯ್ತಾ? ದೂರವಾಣಿ ಮುಖಾಂತರವಾಗಿ ಸ್ಥಳೀಯ ಶಾಸಕರಿಗೆ ಮತ್ತು ಸಿಟಿ ರೇವರ್ ಜೊತೆಗೆ ಹಾಸನ ಎಸ್ಪಿ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಏನು ಈಗಾಗಲೇ ಈ ವಿಚಾರವಾಗಿ ನಮ್ಮ ಅಧಿಕಾರಿಗಳು ಶೋಧವನ್ನ ಮಾಡ್ಲಿಕ್ಕೆ ಹಲವಾರು ಕಡೆ ಶೋಧವನ್ನ ಕೂಡ ನಡೆಸಿದ್ದಾರೆ. ಸುಮಾರು 3 ತಂಡಗಳನ್ನ ಮಾಡಿ ಚಿಕ್ಕಮಗಳೂರು, ಹಾಸನ ಮತ್ತು ಬೇಲೂರು ಭಾಗದಲ್ಲಿ ಆಕೆಗೆ ಹುಡುಕಾಟವನ್ನು ಕೂಡ ನಡೆದಿದೆ. ಕೆಲವರು ಹೇಳಿರೋ ಮಾಹಿತಿ ಪ್ರಕಾರವಾಗಿ ಆಕೆ ಚಿಕ್ಕಮಗಳೂರಿಗೆ ತೆರಳಿದ್ದಾರೆ ಎಂಬಂತ ವಿಚಾರ ನಮಗೆ ಗೊತ್ತಾಗಿದೆ. ಅದರಿಂದಾಗಿ ಒಂದು ತಂಡವನ್ನು ಚಿಕ್ಕಮಗಳೂರಿಗೆ ಕಳಿಸಿ ಅಲ್ಲಿ ಶೋಧ ಕಾರ್ಯವನ್ನು ಕೂಡ ನಾವು ಮುಂದುವರಿಸಿದ್ದೇವೆ. ಇವತ್ತು ಸಂಜೆ ಒಳಗಡೆ ಆಗಿ ನಾವು ಆಕೆಯನ್ನ ವಶಕ್ಕೆ ಪಡೆದುಕೊಳ್ತೇವೆ ಎಂಬಂತಹ ಮಾಹಿತಿಯನ್ನ ಈಗ ಬೇಲೂರು ಶಾಸಕರಿಗೆ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ರಿಂದ ಅವರು ಕೂಡ ಈಗ ತಮ್ಮ ಕಚೇರಿಯಲ್ಲಿ ಕೆಲ ಬೇಲೂರಿನ ಮುಖಂಡರುಗಳ ಜೊತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಈ ಸಭೆ ಮತ್ತು ಚರ್ಚೆಗಳು ನಡೆದ ನಂತರದಲ್ಲಿ ಯಾವ್ದು ನಿರ್ಧಾರವನ್ನು ಕೈಗೊಳ್ತಾರೆ ಮತ್ತು ಪ್ರತಿಭಟನೆಯನ್ನ ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗ್ತಾರ, ಮತ್ತೆ ಈ ಯಾವೆಲ್ಲ ವಿಚಾರಗಳನ್ನ ಅವರು ಆಗ್ರಹ ಮಾಡ್ತಾರೆ, ಆ ವಿಚಾರಗಳ ಬಗ್ಗೆ ಉನ್ನತ ಅಧಿಕಾರಿಗಳ ಬಗ್ಗೆ ಏನಾದ್ರು ಅವರು ದೂರನ್ನು ಕೊಡ್ತಾರ, ಮುಂದಿನ ರೀತಿಯಲ್ಲಿ ಯಾವ ರೀತಿಯಲ್ಲಿ ಹೋರಾಟವನ್ನ ರೂಪುರೇಷೆಯನ್ನ ಅವ್ರು ಸಿದ್ಧ ಮಾಡ್ಕೊಳ್ಬೇಕು ಎಲ್ಲ ವಿಚಾರಗಳನ್ನ ಅವರು ಶಾಸಕರ ಕಚೇರಿಯಲ್ಲಿ ನಡೆಸಿರ್ತಕ್ಕಂಥದ್ದು. ನವಿತಾ, ಈಗ ಕೃಷ್ಣಮೂರ್ತಿ 2 ವಿಚಾರ. ಒಂದು, ಆಕೆಯನ್ನ ಈಗ ಕೆಲವರು ಮಾನಸಿಕ ಅಸ್ವಸ್ಥತೆ ಅಂತ ಹೇಳ್ತಾ ಇದ್ದಾರೆ, ಸ್ಥಳೀಯರೆಲ್ಲ ನೋಡಿದಾರಂತ ಈ ಹಿಂದೆ ಆಕೆಯ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅವರಿಗೆ? ಒಂದ್ ವೇಳೆ ಆಕೆ ಮಾನಸಿಕ ಅಸ್ವಸ್ಥನೆ ನಿಜ ಆಗಿದ್ರೆ ಹೇಗೆ ಕ್ರಮ ಕೈಗೊಳ್ಳುವುದು? ಇವರ ಆಗ್ರಹ ಏನಾಗಿರುತ್ತೆ? ಖಂಡಿತ ನಮ್ಗೆ ಈಗ ವಿಡಿಯೋ ಫುಟೇಜ್ಗಳಲ್ಲಿ ನೀವು ಗಮನಿಸಬಹುದು ನವಿತಾ, ಅದರಲ್ಲಿ ಗಣೇಶನ ದೇವಾಲಯಕ್ಕೆ ಒಳಗಡೆ ಪ್ರವೇಶವನ್ನು ಏನು ಆಕೆ ಪಡ್ಕೊಳ್ತಾರೆ, ಆಕೆ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಆಕೆ ಕಾಲಿನಲ್ಲಿ ಚಪ್ಪಲಿಗಳನ್ನ ಹಾಕಿರ್ತಾರೆ. ಆಕೆ ಹೊರಗಡೆ ಬರುವಂತ ಸಂದರ್ಭದಲ್ಲಿ ಆಕೆ ಕಾಲಲ್ಲಿ ಇದ್ದಂತ ಚಪ್ಪಲಿಗಳು ಇರೋದಿಲ್ಲ. ಅಂದ್ರೆ ಆ ದೇವರ ಮೇಲೆ ಇರ್ತಕ್ಕಂತಹ ಚಪ್ಪಲಿಗೂ ಆಕೆ ಹಾಕಿರ್ತಕ್ಕಂತಹ ಚಪ್ಪಲಿ ಎರಡಕ್ಕೂ ಕೂಡ ಸಾಮ್ಯತೆ ಇದೆ, ಎರಡು ಕೂಡ ತಾಳೆ ಆಗ್ತಿದೆ. ಅದರಿಂದ ಪೊಲೀಸರು ಖಚಿತವಾಗಿ ಆಕೆ ಮಾನಸಿಕ ಅಸ್ವಸ್ಥನೆ ಹೋಗಿ ಅಲ್ಲಿ ಚಪ್ಪಲಿಯನ್ನ ದೇವರ ಮೇಲೆ ಇಟ್ಟಿದ್ದಾಳೆ. ಆಗಾಗ ಆಕೆ ಈ ಭಾಗದಲ್ಲಿ ಕಾಣಿಸ್ಕೊಳ್ತಿದ್ದು ವಾರಕ್ಕೆ 2-3 ದಿನವಾದ್ರೂ ಕೂಡ ಇದೇ ಸ್ಥಳದಲ್ಲಿ ಆಕೆ ಓಡಾಟವನ್ನ ನಡೆಸ್ತಿದ್ರು. ಈಕೆಯ ಪರಿಚಯ ಇಲ್ಲಿಯ ಸ್ಥಳೀಯರೆಲ್ಲರಿಗೂ ಕೂಡ ಇದೆ. ಇಲ್ಲಿ ಪುರಸಭೆಯ ಆವರಣದ ಪಕ್ಕದಲ್ಲಿ ಇರ್ತಕ್ಕಂತಹ ಮಾರುಕಟ್ಟೆಯಲ್ಲೂ ಕೂಡ ಈಕೆಗೆ ಪರಿಚಯ ಇದೆ. ಹಾಗಾಗಿ ಇಲ್ಲಿ ಬಂದು ಹೋಗ್ತಿರೋ ಅದು ಈ ರೀತಿ ಘಟನೆ ನಡೆದಿರಲಿಲ್ಲ. ಇವತ್ತು ನಿನ್ನೆ ರಾತ್ರಿ 12:30 ಸುಮಾರಿಗೆ ಆಕೆ ಈಗ ದೇವಸ್ಥಾನಕ್ಕೆ ಪ್ರವೇಶನ ಪಡೆದುಕೊಂಡು ದೇವರ ಮೇಲೆ ಆಕೆ ಕಾಲಿದ್ದಂತಹ ಚಪ್ಪಲಿಯನ್ನ ಇಟ್ಟು ಹೋಗಿದ್ದಾಳೆ ಎಂಬ ಖಚಿತ ಮಾಹಿತಿಯನ್ನ ಅವರು ಕೂಡ ಈಗ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಸ್ಥಳೀಯರಿಗೆ ಈಕೆ ಗುರುತು ಕೂಡ ಇದೆ. ಈ ಎಲ್ಲಾ ವಿಚಾರಗಳು ಆಕೆ ಸಿಕ್ಕ ನಂತರದಲ್ಲಿ ಪೊಲೀಸರಿಗೆ ದೃಢಪಡಬೇಕು. ನವಿತಾ, ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ. ಮಹಿಳೆಯ ದೃಶ್ಯಾವಳಿಗೂ ಸರಿಯಾಗಿದೆ. ಆ ಮಹಿಳೆ ಯಾರು, ಆಕೆ ಬ್ಯಾಕ್ಗ್ರೌಂಡ್ ಏನು, ತಲೆ ಈಗ ಮಾತ್ರ ಕೆಡ್ತೋ, ಮುಂಚೆನೂ ಕೆಟ್ಟಿತ್ತು, ಅಥವಾ ಗಣಪತಿ ನೋಡಿದಾಗ ಮಾತ್ರ ತಲೆ ಕೆಡುತ್ತೋ, ಬೇರೆ ಸಂದರ್ಭದಲ್ಲೂ ತಲೆ ಕೆಡುತ್ತೋ, ಇದೆಲ್ಲದ್ರದ್ದು ಸಮಗ್ರ ತನಿಖೆ ಆಗಬೇಕಲ್ವ. ನಾವು ಕಾಗಕ್ಕ ಗೂಬಕ್ಕನ ಕತೆ ಕೇಳಕ್ಕೆ ನಾವು ತಯಾರಿಲ್ಲ. ಇಲ್ಲಿಗೆ ಬಂದು ಒಳಗೆ ಬಂದು ಮುಖ ಮುಚ್ಕೊಂಡು ಇಲ್ಲಿ ಅಪವಿತ್ರಗೊಳಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪನಾದರೂ ಬುದ್ಧಿ ಇರಬೇಕಲ್ಲ. ಪೂರಾ ತಲೆ ಕೆಟ್ಟವರು ಆ ಕೆಲಸ ಮಾಡಲ್ವಲ್ಲ, ಕೆಲಸ ಮಾಡಲ್ಲ. ಮತ್ತು ಈ ರೀತಿ ಬಳಸ್ಕೊಂಡಿರೋ ಸಾಧ್ಯತೆಗಳು ಇರ್ತವೆ. ಈ ಕೆಲವರು ಮುಂಚೂಣಿಗೆ ಹಿಂದ್ಗಡೆ ಅವರಿತ್ಕೊಂಡು ಮುಂದ್ಗಡೆ ಬೇರೆಯವ್ರನ್ನ ಬಿಟ್ಟಿರೋ ಸಾಧ್ಯತೆಗಳು ಇರ್ತವೆ. ಇದೆಲ್ಲದರ ಒಂದು ಸಮಗ್ರ ತನಿಖೆ ಆಗಬೇಕು. ಅದಕ್ಕೆ ನಾನು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತಾನೆ, ಸಮಗ್ರ ತನಿಖೆ ನಡೆಸಿ. ಸಮಗ್ರ ತನಿಖೆ ನಮ್ಮ ಭಾವನೆಗಳ ಜೊತೆ ಚೆಲ್ಲಾಟ ಆಡಬೇಕು. ಭಾವನೆಗಳಿಗೆ ಬೆಲೆ ಕೊಡದೇ ಇದ್ದರೆ, ಭಾವನೆ
ಗೌರವಿಸ್ತಾ ಇದ್ರೆ ಏನಾಗುತ್ತೆ ಅನ್ನೋದನ್ನ ಬ್ರಿಟಿಷ್ ಇದ್ದಾಗಲೇ ಅನುಭವಿಸಿದ್ದಾರೆ. ಮಹಿಳೆಯ ನಾಳೆಯಿಂದ ದೇಶದಲ್ಲಿ GST 2.0 ಜಾರಿ. ಇಂದು ಸಂಜೆ 5 ಗಂಟೆಗೆ ದೇಶವನ್ನು ಉದ್ದೇಶಿಸಿ ಮೋದಿ ಭಾಷಣ. ಕುತೂಹಲ ಕೆರಳಿಸಿದೆ ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣ. ನಾಳೆಯಿಂದ ಅಂದರೆ ಸೆಪ್ಟೆಂಬರ್ 22ರಿಂದ ದೇಶದಲ್ಲಿ GST 2.0 ಆರಂಭ ಆಗುತ್ತೆ. ಸೊ ಇವತ್ತು ಸಂಜೆ 5 ಗಂಟೆಗೆ ದೇಶವನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣವನ್ನ ಮಾಡಲಿದ್ದಾರೆ. ನಾಳೆಯಿಂದ ಜಾರಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಏನು ಹೇಳ್ತಾರೆ, ಇಡೀ ದೇಶದ ಜನರಿಗೆ ಪ್ರಧಾನಿ ನರೇಂದ್ರ ಮೋದಿ ಯಾವ ಸಂದೇಶವನ್ನ ನೀಡ್ತಾರೆ, ಇವತ್ತು ಮಹತ್ವದ ಸಂದೇಶವನ್ನ ರವಾನೆ ಮಾಡ್ತಾರೆ ಅನ್ನೋದಾದ್ರೆ ಆ ಸಂದೇಶ ಏನು, ಹೀಗೆ ಸಾಕಷ್ಟು ಕುತೂಹಲ ಇದೆ. ಹಲವು ವಸ್ತುಗಳ ದರ ಇಳಿಕೆ ಬಗ್ಗೆಯೂ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡುವ ಸಾಧ್ಯತೆ ಇದೆ. ಕಾರಣ ಸ್ವಾತಂತ್ರ್ಯ ದಿನದಂದು ಅವರು ತಮ್ಮ ಭಾಷಣದಲ್ಲಿಯೇ ಈ ರೀತಿಯಾದಂತಹ ಒಂದು ಸಿಹಿ ಸುದ್ದಿ ಇದೆ GSTಯ ವಿಚಾರದಲ್ಲೂ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಇದೀಗ GSTಯಲ್ಲಿ ಸ್ಲ್ಯಾಬ್ಗಳು 4 ಇದ್ದಿದ್ದು 2 ಸ್ಲ್ಯಾಬ್ ಆಗಿದೆ. ಹಾಗೆಯೇ ಸಾಕಷ್ಟು ವಸ್ತುಗಳಲ್ಲಿ ಇಳಿಕೆ ಆಗಿದೆ, ದರ ಇಳಿಕೆಯಾಗುತ್ತೆ. 5% ಹಾಗೂ 18% GSTಗೆ ಇಳಿಸಿರೋದ್ರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡುವ ಸಾಧ್ಯತೆ ಇದೆ. 4 GST ಸ್ಲ್ಯಾಬ್ಗಳಲ್ಲಿ ನಾಳೆಯಿಂದ ಬರೀ ಇರೋದು 2 ಸ್ಲ್ಯಾಬ್ಗಳು ಮಾತ್ರ. 12% ಹಾಗೆಯೇ 28% GSTಯ ಸ್ಲ್ಯಾಬ್ ಇರೋದಿಲ್ಲ. ಈ ಮೂಲಕ ದೇಶಕ್ಕೆ ಭರ್ಜರಿ ಕೊಡುಗೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಆ ಹಿನ್ನೆಲೆಯಲ್ಲಿ ಅವರು ಮಾತನಾಡುವ ಸಾಧ್ಯತೆ ಕೂಡ ಇದೆ. ಇನ್ನು ಕೆಲವು ವಸ್ತುಗಳಲ್ಲಿ ಯಾವ್ಯಾವ್ದು ಅಗ್ಗ ಆಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಿಮಗೆ ಕೊಡೋದಾದ್ರೆ, ಶಾಂಪೂ, ಟೂತ್ ಪೇಸ್ಟ್ ನಿಂದ ಹಿಡಿದು ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಆಟೋಮೊಬೈಲ್ಸ್ ಆಗಿರ್ಬೋದು, ಹೀಗೆ ವಿವಿಧ ವಸ್ತುಗಳ ಮೇಲಿನ GST ದರ ಇಳಿಕೆಯಾಗುತ್ತೆ. ಈ ಮೊದಲು 18% ಹಲವು ವಸ್ತುಗಳ GST ದರವನ್ನು 5% ಇಳಿಸಲಾಗಿದೆ. ಇನ್ನು ಕೆಲವು ಅಗತ್ಯ ವಸ್ತುಗಳಿಗೆ 0% GSTಯನ್ನು ಘೋಷಣೆ ಮಾಡಲಾಗಿದೆ. ಇದರಿಂದಾಗಿ ಅತ್ಯಂತ ಮಧ್ಯಮ ವರ್ಗ ಹಾಗೆಯೇ ಅತ್ಯಂತ ಬಡ ಕುಟುಂಬಗಳು ಇತ್ತಲ್ಲ, ಈ ಒಂದು ವರ್ಗದವರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಮಧ್ಯಮ ವರ್ಗದ ಕುಟುಂಬಗಳ ಜೇಬಿನ ಭಾರವನ್ನ ಗಣನೀಯವಾಗಿ ತಗ್ಗಿಸುವಂತಹ ಸಾಧ್ಯತೆ ಇದೆ. ಅಷ್ಟು ಮಾತ್ರ ಅಲ್ಲ, ವಿದ್ಯಾರ್ಥಿಗಳಾಗಿರ್ಬೋದು, ರೈತರಾಗಿರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿ ಇರುವಂತಹವರು, ಆರೋಗ್ಯ ಕ್ಷೇತ್ರಕ್ಕೂ ಕೂಡ ವಿಶೇಷ ರಿಯಾಯಿತಿಗಳು ಇಲ್ಲಿ ದೊರೆಯುತ್ತೆ. ಇದರಿಂದ ಎಲ್ಲಾ ವರ್ಗದ ಜನರಿಗೂ ಅನುಕೂಲ ಆಗುತ್ತೆ. ಇನ್ನು ಶಾಂಪ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಲ್ಯಾಕ್ಮೆ ಕಾಂಪ್ಯಾಕ್ಟ್ ಕ್ರೀಮ್ ಆಗಿರ್ಬೋದು, ಹಾರ್ಲಿಕ್ಸ್, ಬೂಸ್ಟ್, ಬ್ರೂ ಕಾಫಿ, ನೆಸ್ಕೆಫೆ ಇದರ ದರ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ KMFನ ತುಪ್ಪ, ಬೆಣ್ಣೆ, ಪನೀರ್, ಗುಡ್ ಲೈಫ್ ಹಾಲಿನ ದರ ಕೂಡ ಕಡಿಮೆ ಆಗಲಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಈಗಾಗಲೇ ಸ್ವಾತಂತ್ರ್ಯ ದಿನದಂದೇ ಪ್ರಧಾನಿ ನರೇಂದ್ರ ಮೋದಿ ಈ ವಿಚಾರವನ್ನ ಘೋಷಣೆ ಮಾಡಿದ್ರು. ಅದರಂತೆಯೇ ಇದೀಗ GSTಯ 4 ಸ್ಲ್ಯಾಬ್ಗಳ ಬದಲಾಗಿ 2 ಸ್ಲ್ಯಾಬ್ಗಳು ಇರುತ್ತೆ. ಅದರಲ್ಲೂ ಅನೇಕ ವಸ್ತುಗಳ ದರ ಇಳಿಕೆಯಾಗುತ್ತೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಇವತ್ತು ಇದೇ ವಿಚಾರದಲ್ಲಿ ಇರಬಹುದಾ? ಏನ್ ಸಂದೇಶ ಕೊಡುವಂತಹ ಚಾನ್ಸಸ್ ಇದೆ? ಪ್ರಮುಖವಾಗಿ 5 ಅಂಶಗಳ ಸಾಧ್ಯತೆಗಳಿದಾವೆ ಇವತ್ತು ಭಾಷಣವನ್ನ ಮಾಡೋದ್ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಯಾಕಂದ್ರೆ ಪ್ರತಿ ಬಾರಿ ಅವರು ಭಾಷಣವನ್ನ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಅನ್ಕೊಳ್ತಿರ್ತೇವೆ ಅವರು ಈ ವಿಚಾರದ ಬಗ್ಗೆ ಮಾತನಾಡ್ಬೋದು ಅಥವಾ ಇಂಥ ವಿಷಯದ ಬಗ್ಗೆ ಮಾತನಾಡ್ಬೋದು ಅಂತೇಳಿ. ಆದರೆ ಒಂದು ಸರ್ಪ್ರೈಸ್ ಆದಂಥ ಎಲಿಮೆಂಟನ್ನು ತರ್ತಾರೆ. ಸರ್ಪ್ರೈಸ್ ಆದಂಥ ವಿಷಯದ ಬಗ್ಗೆ ಸಾಕಷ್ಟು ಬಾರಿ ಮಾತನಾಡಿದ್ದಾರೆ ಕೂಡ. ಹೀಗಾಗಿ ಇದೇ ಅಂತ ಊಹೆ ಮಾಡೋದು ಕಷ್ಟ. ಆದರೂ ಕೂಡ ಪ್ರಸಕ್ತ ನಡೀತಾ ಇರುವಂಥ ವಿದ್ಯಮಾನಗಳನ್ನು ಗಮನಿಸಿದಾಗ, ಇರುವಂಥ ಚಾಲೆಂಜಸ್ಗಳನ್ನು ಗಮನಿಸಿದಾಗ ಇಂಥ ಅಂಶಗಳ ಬಗ್ಗೆ ಮಾತನಾಡ್ತಾ ಇರ್ಬೋದು ಅಂತೇಳಿ ಸಹಜವಾಗಿ ಒಂದಿಷ್ಟು ಅನಿಸಿಕೆಗಳು ವ್ಯಕ್ತವಾಗುತ್ತವೆ. ಅಂಥದ್ರಲ್ಲಿ ಪ್ರಮುಖವಾಗಿ ಈಗ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಹಾಗೆ ಇನ್ನು ಹೊಸ GST ದರ ನಾಳೆಯಿಂದ ಬರ್ತಾ ಇರುವಂಥದ್ದು ಸಾಕಷ್ಟು ಒಂದು ಅಂದರೆ ವಸ್ತುಗಳ ಬೆಲೆಯಲ್ಲಿ ಇಳಿಕೆ ಆಗುತ್ತೆ. ಕೆಲವು ಬೆಳೆ ಮಾತ್ರ ಈಗ 40% ಹೋಗುತ್ತೆ. ಒಂದು ಸಿನ್ ಟ್ಯಾಕ್ಸ್ ಅಥವಾ ಲಕ್ಸುರಿ ಟ್ಯಾಕ್ಸ್ ಅಂತ ಅದನ್ನು ಕರಿತಾ ಇದ್ದಾರೆ. ಅದನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಸ್ತುಗಳ ಬೆಲೆಯಲ್ಲೂ ಗಣನೀಯವಾದಂಥ ಕಡಿಮೆ ಆಗುತ್ತೆ. ಅದರ ಲಾಭಾಂಶವನ್ನು ಗ್ರಾಹಕರಿಗೆ ಈಗ ವರ್ಗಾಯಿಸಬೇಕು ಆಯಾ ಕಂಪನಿಗಳು ಅಂತ ಆಲ್ರೆಡಿ ಈಗ ಹಣಕಾಸು ಸಚಿವಾಲಯ ಒಂದು ಸರ್ಕ್ಯುಲೇಷನ್ ಅನ್ನು ಇಶ್ಯೂ ಮಾಡಿದೆ. ಜೊತೆಗೆ ಎಲ್ಲರಿಗೂ ಕೂಡ ನೋಟಿಸನ್ನು ಕೊಟ್ಟಿರುವಂಥದ್ದು. ಆ ವಿಚಾರದ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿ ಇಂತಿಂಥ ವಿಚಾರಗಳಲ್ಲಿ ನಿಮಗೆ ಲಾಭ ಆಗುತ್ತೆ. ಜೊತೆಗೆ ಇದರಿಂದ ಇಂಡಸ್ಟ್ರಿಗಳು ಹೇಗೆ ಲಾಭ ಮಾಡ್ಕೊಳ್ಬೋದು, ಹೊಸದಾಗಿ ಏನಾದರೂ ಮತ್ತೆ ಕಾನೂನನ್ನು ತರುವಂಥದ್ದು ಅಥವಾ ಇರುವಂಥ ಕಾನೂನಲ್ಲಿ ಸಡಲ ಮಾಡುವಂಥ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡಲಾಗುತ್ತಾ, ಆ ವಿಚಾರದ ಬಗ್ಗೆ ಮೋದಿ ಮಾತನಾಡ್ತಾರೆ ಅಂತೇಳಿ ಕುತೂಹಲ ಸಹಜವಾಗಿದೆ. ಅದರ ಜೊತೆಗೆ ಮತ್ತೊಂದು ಅತ್ಯಂತ ಪ್ರಮುಖವಾಗಿ ಇವತ್ತು ಸಾಕಷ್ಟು ಜನ ಟೆಕ್ಕಿಗಳಿರ್ಬೋದು, ಡಾಕ್ಟರ್ಸ್ಗಳಿರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಎಕ್ಸ್ಪರ್ಟ್ಸ್ಗಳಿರ್ಬೋದು ಅಂಥವರಿಗೆ ಬಾಧಿಸ್ತಾ ಇರುವಂಥದ್ದು ಅಂದರೆ ಈಗ ಇದ್ದಕ್ಕಿದ್ದ ಹಾಗೆ ಟ್ರಂಪ್ ಅನೌನ್ಸ್ ಮಾಡಿರುವಂಥ H1B ವೀಸಾದ ಮೇಲೆ $1 ಲಕ್ಷ ಫೀ ವಿಚಾರ ಇರುವಂಥದ್ದು. ಅದು ಸಾಕಷ್ಟು ಜನರಲ್ಲಿ ಗೊಂದಲಕ್ಕೆ ಈಡು ಮಾಡ್ತಾ ಇದೆ. ನಿನ್ನೆ ಕೂಡ ವೈಟ್ ಹೌಸ್ ಒಂದು ಪ್ರೆಸ್ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ಟ್ರಂಪ್ ಮತ್ತು ಅವರ ಸಂಗಡಿಗರು ವಾರ್ಷಿಕವಾಗಿ $1 ಲಕ್ಷ H1B ವೀಸಾ ಹೋಲ್ಡರ್ಸ್ಗಳು ಕೊಡಬೇಕು. 22ನೇ ತಾರೀಕಿಂದ ಅದು ಬರೋದ್ರಿಂದಾಗಿ 21ನೇ ತಾರೀಕಿನ ಒಳಗಡೆಯಾಗಿ ದೇಶದ ಆಚೆ ಇರುವಂಥವ್ರು ಎಲ್ಲರೂ ಬರಬೇಕು ಅನ್ನುವಂಥ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಸಹಜವಾಗಿ ಒಂದು ಪ್ಯಾನಿಕ್ ಅನ್ನು ಕ್ರಿಯೇಟ್ ಮಾಡಿತ್ತು. ನಿನ್ನೆ ಅಮೆರಿಕದಿಂದ ಭಾರತಕ್ಕೆ ಬರುವಂಥ ಫ್ಲೈಟ್ನಲ್ಲೂ ಕೂಡ ಸಾಕಷ್ಟು ಗೊಂದಲ ಆಗಿ 3 ಅವರ್ ಡಿಲೇ ಆಗುತ್ತೆ. ಸಾಕಷ್ಟು ಜನ ಇಳಿದು ಹೋಗ್ಬಿಡ್ತಾರೆ
ಹೋಗ್ಬಿಡ್ತಾರೆ. ಈಗ ಭಾರತಕ್ಕೆ ಬಂದಿರೋರು ಕೂಡ ಅಮೆರಿಕಕ್ಕೆ ಮರಳಿ ಹೋಗೋದಕ್ಕೆ ಟಿಕೆಟ್ ಅನ್ನು ಬುಕ್ ಮಾಡ್ತಾ ಇದ್ರೆ ಟಿಕೆಟ್ ದರದಲ್ಲಿ ಗಣನೀಯವಾದಂತಹ ಏರಿಕೆ ಆಗ್ತಾ ಇದೆ. ಆದ್ರೆ ಇವತ್ತು ಬೆಳಗಿನ ಜಾವ ಮತ್ತೊಂದು ಸ್ಪಷ್ಟನೆಯನ್ನ ವೈಟ್ ಹೌಸ್ ಕೊಟ್ಟಿದೆ. ಅದು ಏನೇ ಇದ್ರೂ ಕೂಡ ಮುಂದೆ ಬರುವಂತ H1B ವೀಸಾ ಹೋಲ್ಡರ್ಸ್ಗಳಿಗೆ ಮಾತ್ರ, ಹೊಸದಾಗಿ ಇರುವಂತವರಿಗೆ ಮಾತ್ರ, ಈಗ ಇರುವಂತವರಿಗೆ ಅಲ್ಲ ಅಂತೇಳಿ. ಹೀಗಾಗಿ ಅದಕ್ಕೂ ಒಂದು ಕ್ರಿಯೇಟ್ ಮಾಡಿರುವಂತಹ ಗೊಂದಲ ಇರಬಹುದು. ಜೊತೆಗೆ ಅಮೆರಿಕ ಭಾರತದ ಮೇಲೆ ಹಾಕಿರುವಂತಹ 50% ಟಾರಿಫ್ ಏನಿದೆ, ಆ ಟಾರಿಫ್ನಿಂದ ಕೂಡ ಕೆಲವೊಂದಿಷ್ಟು ಇಂಡಸ್ಟ್ರಿಗಳಿಗೆ ಸಾಕಷ್ಟು ಪೆಟ್ಟಾಗ್ತಾ ಇದೆ. ಆ ವಿಚಾರವನ್ನು ಪ್ರಸ್ತಾಪಿಸಿ ಅದಕ್ಕೆ ಹೇಗೆ ಒಂದು ಹೊಸ ಯೋಜನೆಯನ್ನು ಏನಾದರೂ ಕೇಂದ್ರ ಸರ್ಕಾರ ತರ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಆ ನಿಟ್ಟಿನಲ್ಲಿ ಏನಾದರೂ ಮಾತನಾಡ್ತಾರೆ ಅಂತೇಳಿ ಸಹಜವಾಗಿ ಪ್ರಶ್ನೆ ಇರುವಂಥದ್ದು. ಅದು ಕೂಡ ಒಂದು ಕುತೂಹಲಕ್ಕೆ ಈಡು ಮಾಡ್ತಾ ಇದೆ. ಜೊತೆಗೆ ಆಪರೇಷನ್ ಸಿಂಧೂರ ಮತ್ತು ರಷ್ಯಾ ಉಕ್ರೇನ್ ವಾರ್ ಏನಿದೆ ಅದರ ಮಧ್ಯದಲ್ಲೂ ಕೂಡ ಈಗ ಮೊನ್ನೆ ಕೂಡ ಟ್ರಂಪ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬರ್ತ್ಡೇ ದಿನ ವಿಶ್ ಮಾಡುವಂತ ಸಂದರ್ಭದಲ್ಲಿ ಒಂದು ಅಂಶವನ್ನು ಪ್ರಸ್ತಾಪ ಮಾಡಿದ್ರು. ಉಕ್ರೇನ್ ಮತ್ತು ರಷ್ಯಾದ ಮಧ್ಯದಲ್ಲಿ ಶಾಂತಿ ಸ್ಥಾಪಿಸೋದಕ್ಕೆ ಪ್ರಧಾನಮಂತ್ರಿ ಮೋದಿ ಅವರ ಕೊಡುಗೆ ದೊಡ್ಡದಿದೆ, ಅದಕ್ಕಾಗಿ ನನ್ನ ಸ್ನೇಹಿತ ನರೇಂದ್ರಗೆ ಧನ್ಯವಾದವನ್ನ ಹೇಳ್ತೀನಿ ಅಂತ ಹೇಳಿ ಟ್ರಂಪ್ ಹೇಳಿದ್ರು. ಹೀಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಆಪರೇಷನ್ ಸಿಂಧೂರದ ಒಂದು ಅನುಭವದ ಆಧಾರದ ಮೇಲೆ ಅದರಿಂದ ಆಗ್ತಿರುವಂಥ ಪ್ರೋಗ್ರೆಸ್ ಮೇಲೆ ಏನಾದರೂ ಹೇಳಿಕೆಗಳನ್ನ ಕೊಡ್ತಾರಾ? ಯಾಕಂದ್ರೆ ಈಗ ಆಪರೇಷನ್ ಸಿಂಧೂರದಲ್ಲಿ ಸುಮಾರು 11 ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿತ್ತು ಭಾರತೀಯ ವಾಯುಸೇನೆ. ಆ ಉಗ್ರರ ನೆಲೆಯನ್ನು ಮತ್ತೆ ಕಟ್ಟುವಂತ ಪ್ರಯತ್ನಗಳಾಗ್ತಾ ಇದ್ದಾವೆ. ಉಗ್ರರು ಈಗ ಪಾಕಿಸ್ತಾನದ ಪೇಶಾವರದಲ್ಲಿ ಕೂಡ ಇವತ್ತೊಂದು ರಿಕ್ರೂಟ್ಮೆಂಟ್ ರ್ಯಾಲಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಒಂದು ಭಯೋತ್ಪಾದನೆ ವಿಚಾರ ಮತ್ತು ದೇಶದ ಆಂತರಿಕ ಭದ್ರತೆಯ ವಿಚಾರದ ಬಗ್ಗೆ ಏನಾದ್ರು ಮಾತನಾಡ್ತಾರ ಅನ್ನುವಂಥದ್ದು ಕೂಡ ಸಹಜವಾಗಿ ಇರುವಂತಹ ಕುತೂಹಲ. ಮತ್ತೊಂದು ದೊಡ್ಡ ಚಾಲೆಂಜ್ ಈಗ ನಮಗೆ ಎದುರಾಗ್ತಾ ಇರುವಂಥದ್ದು ದೇಶದ ನಮ್ಮ ಸುತ್ತಮುತ್ತಲಿನ ದೇಶಗಳನ್ನ ಗಮನಿಸಿದಾಗ ಅದು ಪಾಕಿಸ್ತಾನ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ಜೊತೆಗೆ ಶ್ರೀಲಂಕಾ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ನೇಪಾಳ ಇರ್ಬೋದು, ಇಲ್ಲೆಲ್ಲ ಆಗಿರುವಂತಹ ಬೆಳವಣಿಗೆಗಳು, ಒಂದು ಅಲ್ಲಿರುವಂಥ ರಿಜಿಮ್ ಚೇಂಜ್ ಆಗಿರುವಂಥದ್ದು, ಅಲ್ಲಿ ಆಗಿರುವಂಥ ದೊಡ್ಡ ಮಟ್ಟದ ಪ್ರತಿಭಟನೆಗಳು, ಅದರ ಒಂದು ದುಷ್ಪರಿಣಾಮ ಭಾರತದ ಮೇಲೆ ಏನಾದರೂ ಆಗುತ್ತಾ, ಭಾರತ ಹೇಗೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಬೇಕು, ಜೊತೆಗೆ ಈಗ NRCಯನ್ನು ಏನಾದರೂ ಮತ್ತೆ ಜಾರಿ ತರುವಂಥ ಪ್ರಯತ್ನಗಳಾಗ್ತಾ ಇದ್ದಾವೆ. ಅದರ ಬಗ್ಗೆ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಸ್ಸಾಂನಲ್ಲಿ ಮೊನ್ನೆ ತಾನೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ನಾವು ಒಬ್ಬನೇ ಒಬ್ಬ ಅಕ್ರಮ ವಲಸಿಗರನ್ನ ಕೂಡ ಭಾರತದಲ್ಲಿ ಇಟ್ಟುಕೊಳ್ಳೋದಿಲ್ಲ, ಎಲ್ಲರನ್ನೂ ಕೂಡ ಹೊರಗಡೆ ಹಾಕ್ತೀವಿ ಅಂತ ಚಾಲೆಂಜ್ ಅನ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ಏನಾದರೂ ಮತ್ತೊಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪಿಸಿ ಮಾತನಾಡ್ತಾರ ಅನ್ನುವಂಥ ಕುತೂಹಲ ಇದೆ. ಜೊತೆಗೆ ರಾಹುಲ್ ಗಾಂಧಿ ಅವರು ನಿರಂತರವಾಗಿ ವೋಟ್ ಚೋರಿ ಅನ್ನುವಂತಹ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಗೊಂದಲಗಳನ್ನು ಹುಟ್ಟು ಹಾಕುವಂತ ಪ್ರಯತ್ನಗಳಾಗ್ತಾ ಇದ್ದಾವೆ. ಅಂದ್ರೆ ನಿನ್ನೆ ಕೂಡ ಈಗ ರಾಹುಲ್ ಗಾಂಧಿ ಅವರ ಕೋರ್ ಟೀಮ್ನಲ್ಲಿ ಇರ್ತಕ್ಕಂಥ ಯೋಗೇಂದ್ರ ಯಾದವ್ ಒಂದು ಹೇಳಿಕೆಯನ್ನು ಕೊಡ್ತಾರೆ ಒಂದು ಸಂದರ್ಶನದಲ್ಲಿ. ನಮ್ಮ ಉದ್ದೇಶ ಇರುವಂತದ್ದು ಈ ವೋಟ್ ಚೋರಿ ಆರೋಪದಿಂದ ಕೋರ್ಟಿಗೆ ಹೋಗಿ ಏನು ಪ್ರೂವ್ ಮಾಡೋದಲ್ಲ, ಬದಲಿಗೆ ಜನರ ಮನಸ್ಸಿನಲ್ಲಿ ಒಂದು ಗೊಂದಲವನ್ನ ಅಥವಾ ಒಂದು ಕನ್ಫ್ಯೂಷನ್ ಅನ್ನ ಹುಟ್ಟು ಹಾಕಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಯಶಸ್ಸನ್ನ ಕಾಣ್ತಾ ಇದ್ದೀವಿ ಅಂತ ಹೇಳಿ ಯೋಗೇಂದ್ರ ಯಾದವ್ ಹೇಳಿರುವಂತದ್ದು ರಾಹುಲ್ ಗಾಂಧಿ ಕೋರ್ ಟೀಮ್ನಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ. ಹೀಗಾಗಿ ಆ ನಿಟ್ಟಿನಲ್ಲಿ ಏನಾದರೂ ಭಾರತದಲ್ಲಿ ಆ ಒಂದು ಇನ್ಸ್ಟಿಟ್ಯೂಷನ್ಸ್ಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ, ಅಥವಾ ವೋಟ್ ಚೋರಿ ಆರೋಪದ ಬಗ್ಗೆ ಏನಾದರೂ ತನಿಖೆಗೆ ಕೇಂದ್ರ ಸರ್ಕಾರವೇ ಆದೇಶವನ್ನ ಕೊಡುತ್ತಾ, ಈ ನಿಟ್ಟಿನಲ್ಲಿ ಕೂಡ ಏನಾದರೂ ಹೇಳಿಕೆಯನ್ನ ಕೊಡ್ತಾರ ನರೇಂದ್ರ ಮೋದಿ ಅನ್ನುವಂಥ ಮತ್ತೊಂದಿಷ್ಟು ಕುತೂಹಲಗಳು ಇದಾವೆ. ಇವೆಲ್ಲದರ ಜೊತೆಗೆ ಒಂದು ಚಿಕ್ಕ ಆತಂಕ ಮತ್ತು ಒಂದು ಚಿಕ್ಕ ಕುತೂಹಲ ಇರುವಂಥದ್ದು. ಆ ವಿಷಯದ ಬಗ್ಗೆ ಮಾತನಾಡುವಂಥ ಸಾಧ್ಯತೆ ಅತ್ಯಂತ ಕಡಿಮೆ ನರೇಂದ್ರ ಮೋದಿ ಅವರಿಗೆ ಮೊನ್ನೆ ತಾನೇ 75 ವರ್ಷ ಪೂರೈಸಿದ್ದಾರೆ. ಹೀಗಾಗಿ 75 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಅವರೇ ಹಾಕಿಕೊಟ್ಟಂತ ನಿಯಮದ ಆಧಾರದಲ್ಲಿ ಏನಾದರೂ ಮುಂದೆ ಸಕ್ಸೆಸರ್ ಪ್ಲಾನ್ ಬಗ್ಗೆ ಏನಾದರೂ ಡಿಸ್ಕಷನ್ ಮಾಡ್ತಾರಾ, ಅಥವಾ ದೇಶದ ನಿವಾಸಿಗಳಿಗೆ ಮುಂಬರುವಂತ ನಾಯಕತ್ವದ ಬಗ್ಗೆ ಏನಾದರೂ ಕರೆಯನ್ನ ಕೊಡಬಹುದಾ? ಹೀಗೆ ಸಾಕಷ್ಟು ಕುತೂಹಲಗಳಂತೂ ಮನೆ ಮಾಡಿದಾವೆ. ಆದ್ರೆ ಇದೇ ಹೇಳ್ತಾರೆ ಅನ್ನೋದು, ಯಾಕಂದ್ರೆ ನಾವು ಪ್ರತಿ ಬಾರಿ ನೋಡಿದೀವಿ, ನಾವು ಒಂದು ಈ ನೋಟ್ ಬಂದಿ ಅನೌನ್ಸ್ ಮಾಡಿದಾಗಿರ್ಬೋದು, ಅಥವಾ ಲಾಕ್ಡೌನ್ಗಳನ್ನು ಅನೌನ್ಸ್ ಮಾಡುವಂಥ ಸಂದರ್ಭ ಇರ್ಬೋದು, ಆಪರೇಷನ್ ಶಕ್ತಿ ಅಂದರೆ ಈ ಅಂತರಿಕ್ಷದಲ್ಲಿ ಸ್ಯಾಟಲೈಟ್ಗಳನ್ನು ಹೊಡೆದು ಹಾಕುವಂಥ ಉಪಗ್ರಹವನ್ನು ಅನೌನ್ಸ್ ಮಾಡಿದಾಗಿರ್ಬೋದು, ಸಡನ್ನಾಗಿ ಬಂದು ಯಾರೂ ಊಹೆ ಮಾಡ್ಕೊಳ್ಳುವಂಥ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡ್ತಿರ್ತಾರೆ ನರೇಂದ್ರ ಮೋದಿ. ಅಂಥದ್ದೇ ಮತ್ತೊಂದು ಸರ್ಪ್ರೈಸನ್ನು ಕೂಡ ಇವತ್ತು ಅವ್ರು ಏನಾದರೂ ಕೊಡ್ತಾರಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಸಹಜವಾಗಿ ಅದಕ್ಕೆಲ್ಲದಕ್ಕೂ ಕೂಡ ನಾವು 5 ಗಂಟೆ ತನಕ ಕಾಯಬೇಕಾಗುತ್ತೆ. ನವಿತಾ, ಥ್ಯಾಂಕ್ ಯು ರಾಘವೇಂದ್ರ ಕುಟಿ ಡೀಟೇಲ್ಸ್ಗೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್. 2023ರಲ್ಲಿ ತಿಮರೋಡಿ ಭೇಟಿಯಾಗಿದ್ದ ಚಿನ್ನಯ್ಯ. ಒಂದೊಂದಾಗೆ ಹೊರಬರ್ತಿವೆ ವಿಡಿಯೋಗಳು. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಇದೀಗ ಸಿಕ್ಕಿದ್ದು, ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಚಿನ್ನಯ್ಯ ಬಂದಿದ್ದ. ಇದೀಗ ಚಿನ್ನಯ್ಯ ಬಂದಿರೋದು 2023ರಲ್ಲೇ ತಿಮರೋಡಿಯನ್ನ ಭೇಟಿಯಾಗಿದ್ದ ಕೂಡ ಸಂದರ್ಭದಲ್ಲಿ ಆತ ಭೇಟಿಯಾಗಿರೋದು, ಆತ ಆ ನಂತರ ಮಾತನಾಡಿರುವ ವಿಚಾರಗಳು ಇವೆಲ್ಲವೂ ಕೂಡ ಒಂದೊಂದಾಗಿ ಹೊರಬರ್ತಾ ಇವೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ 4ನೇ ವಿಡಿಯೋ ರಿಲೀಸ್ ಆಗಿದೆ. ಸೌಜನ್ಯ ಸಾವಿನ ದಿನದ ಕಥೆಯನ್ನ ಇದೀಗ ಚಿನ್ನಯ್ಯ ಬಿಚ್ಚಿಟ್ಟಿರೋದು. ಸೌಜನ್ಯ ಸಾವಿನ ಬಗ್ಗೆ ತಿಮರೋಡಿಗೆ ಚಿನ್ನಯ್ಯ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾನೆ. ಪಂಚರಗಳು ಬೇಕಾದಕ್ಕೆ ಸಾಕ್ಷಿ ಈಗ 5 ಮಂದಿಯನ್ನು ಇಟ್ಟು ಇದನ್ನು ಇದು ಮಾಡೋದು ಕ್ಯಾನ್ಸರ್ ಡ್ಯಾಮೇಜ್ ಆಗಿದ್ದಕ್ಕೆ ಸೌಜನ್ಯ ಸಾಕ್ಷಿ. ಹೇಗೆ ಗೊತ್ತುಂಟಾ, ಸೌಜನ್ಯ ಸತ್ಲು ಎಲ್ಲ ತಂದ್ರು ಮಾಡಿದ್ರು ಏನೋ ಮಾಡಿದ್ರು. ಆದ್ರೆ ಮಾಡಿದಾಗ ಆ ಸಿಕ್ಕಿದ ಏನವನ್ನು ಫ್ಯಾಮಿಲಿ ಅವರಲ್ಲಿ ಹೋಗ್ಲಿಕ್ಕೆ ಬಿಟ್ರಲ್ಲ, ಇದು ಇಲ್ಲ. ಇವಂದು 2-3 ವ್ಯಾನ್ ಬಂತು, ಇಲ್ಲಿ BC ರೋಡ್ ಆ ಕಡೆಯಿಂದ ಬಂತು, ಅಲ್ಲಿ ಸತೀಶ್ ರೋಡ್ ಪಕ್ಕಕ್ಕೆ ಬಂದ್ರೆ ಇಳ್ತು. ನಾವು ನೋಡುದು ಏನಪ್ಪ ಹೀಗೆ ಬಂತು, ನಾ ಎಲ್ಲ ತಕೊಂಡು ಬಂದ್ರು.
ಎಲ್ಲ ಕರ್ಕೊಂಡು ಹಿಂದಿನ ಹೋಗ್ತಾರೆ. 100 ಜನ ಎಲ್ಲ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಲಾಸ್ಟ್ ಇವ್ರು ಹೋಗಿದ್ದಲ್ಲಿಗೆ ಅದು ರಸ್ತೆ ಬದಿಯಲ್ಲಿ ಬಿಡ್ಲಿಕ್ಕೆ ಅಲ್ಲಿ ಹೋಗ್ಲಿಲ್ಲ. ಎಣತ್ರಕ್ಕೆ ಹೋದದ್ದು ಯಾರು? ಧರ್ಮಸ್ಥಳದ ಪೊಲೀಸ್ನವರು, ಈ ಬೆಳ್ತಂಗಡಿ ಪೊಲೀಸ್ನವರು, ಇವ್ರು ಮಾತ್ರ ಅಲ್ಲಿ ಹೋಗಿದ್ರು. ಧರ್ಮಸ್ಥಳ ಪೊಲೀಸ್ನವರು ಇವರು ಬಂದವರು ಅಲ್ಲಿಗೆ ಹೋಗ್ಲೇ ಇಲ್ಲ. ಸುಮ್ಮನೆ ಎಂತ ಮಾಡಿದ್ರೆ, ಏನ್ ಮಾಡಿದ್ರು, ಸಾಕ್ಷನಾಶ ಮಾಡಿ ಎಂತ ಮಾಡಿದ್ರ ಅಲ್ಲಿ ಇವರು ಹೋಗ್ಲೇ ಇಲ್ಲ. ನಿಂತರು, 10 ಗಂಟೆಗೆ ಬಂದ್ರು, ಕಾರ್ಕೊಂಡು ಹೋದ್ರು. ಎಲ್ಲ ವಾಪಸ್. ಆ ದಿವಸ ಇವ್ರಿಗೆ ಎಂತದೋ ಮಾನಸಿಕ ಆಗಿ ಸೌಜನ್ಯನ ತಾಯಿಯನ್ನು ತಗೊಂಡು ಬ್ಯಾಂಕ್ ಹಾಸ್ಪಿಟಲ್ ನುಗ್ಗಿದ್ರು. ಯಾರು? ಅವರು ತೋಟದವರು ಒಬ್ರು ಮ್ಯಾನೇಜರ್. ಅವತ್ತೇ ಏನೋ ಅಲ್ಲಿಂದ ತೆಗೆಯೋ ಮುಂಚೆನೆ ತಗೊಂಡು ಹೋದ್ರು. ಇವರು ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಬೆನಕದಲ್ಲಿ ಸೇರಿಸಿದ್ದಾರೆ. ಸೇರಿಸಿ ಅನಂತರ ನಾನು ಅಲ್ಲಿ ಕೆಲಸ ಎಲ್ಲ ಮುಂದೆ 12 ಗಂಟೆ ನಂತರ ಸರಿ ಹೋಗಿ ಬಾಡಿ ಯಾವ್ದು ಅಲ್ಲಿ ಇಲ್ಲಿ ಬಿಟ್ಟು. ಮಾಸ್ ಫ್ಯಾನ್ ಚಿನ್ನಯ್ಯನ 5ನೇ ವಿಡಿಯೋ ರಿಲೀಸ್ ಆಗಿದೆ. 5ನೇ ವಿಡಿಯೋದಲ್ಲೂ ಸೌಜನ್ಯ ಬಗ್ಗೆ ಚಿನ್ನಯ್ಯ ಮಾತಾಡಿದ್ದಾನೆ. ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆಗೆ ಚಿನ್ನಯ್ಯ ಮಾತನಾಡಿರೋದು. 5ನೇ ವಿಡಿಯೋದಲ್ಲೂ ಕೂಡ ಚಿನ್ನಯ್ಯ ಸೌಜನ್ಯಳ ಬಗ್ಗೆ ಮಾತಾಡಿದ್ದಾನೆ. ರವಿ ಪೂಜಾರಿ ಸೌಜನ್ಯ ಪ್ರಕರಣದ ಮುಖ್ಯ ಸಾಕ್ಷಿ. ಸಂತೋಷ್ ರಾವ್ನ ಹಿಡಿದಿದ್ದು ಮಲ್ಲಿಕ್ ಜೈನ್. ಸಂತೋಷ್ ರಾವ್ ಯಾರು ಅದು ಹೊಡೆದಿರಲಿಲ್ಲ ಅನ್ನುವ ವಿಚಾರವನ್ನ ಕೂಡ ಆತ ಆ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾನೆ. ಮಲ್ಲಿಕ್ ಜೈನ್ ಸಂತೋಷ್ ರಾವ್ನ ಹಿಡಿದಿದ್ದ ಅನ್ನೋದನ್ನ ಕೂಡ ಆತ ಹೇಳ್ತಾನೆ. ಮಲ್ಲಿಕ್ ಜೈನ್ ಹಾಗೂ ಜೊತೆಯಲ್ಲಿದ್ದವರು ಹಲ್ಲೆ ಮಾಡಿದ್ರು. ಸೌಜನ್ಯ ಸಾವಿನ ದಿನದ ಬಗ್ಗೆ ತಿಮರೋಡಿಗೆ ಚಿನ್ನಯ್ಯ ಮಾಹಿತಿ ಕೊಟ್ಟಿದ್ದ. ಕೋರ್ಟಿಗೆ ಹೋದ್ರು, ಎಲ್ಲಿ ಕರೆದ್ರು, ನಾವು ಏನ್ ಹೇಳಿಕೊಡ್ತೀವಿ ಹಾಗೆ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು. ಹೇಳ್ತೀರಾ ಹೇಳ್ತೀವಿ ಅಂತ ಹೇಳಿ ಹೇಳ್ತೀರಾ ಅಂತ ಹೇಳಿ. ಆಗ ಮತ್ತೆ ನಾನು ಅಲ್ಲಿ ಬರ್ಬೇಕಲ್ಲ, ಒಳಗೆ ರೂಮಲ್ಲಿ ಕೂಡ ಹೇಳ್ತಾರೆ ನಾನು ಲಾಸ್ಟ್ ನೋಡುವಾಗ ಉಂಟಲ್ಲ ಅಲ್ಲಿ ಎಂತದ್ದು ಹೇಳ್ತಾರೆ ಅಂತ ನಾನು ನೀವು ಇದೊಂದು ಮಾಡ್ತೀರಿ ಸರಿ ಮಾಡ್ತೀರಾ ಇಲ್ವಾ? ಸರಿ. ಸೌಜನ್ಯನ ಕೇಸಿನಲ್ಲಿ ನಿಮ್ಗೆ ಏನ್ ಅನಿಸ್ತದೆ? ಅವ್ರು ಕೇಳೋದು ನಾನು ಪುನಃ ನನಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ. ನೀವು ನಿಮ್ಗೆ ಎಂತ ಗೊತ್ತಿಲ್ಲಿದ್ರೆ ಏನು ಮಾತಾಡ್ತಾರೆ ಅಂತ ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ. ಈ ನೋಡಿರ್ತಾರೆ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಗಿಡಿಗಳು ಯಾರು ಏನು ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಸರ್. ನಾನು ಬದುಕಬೇಕು ಆ ಜಾಗದಲ್ಲಿ ಹಾಗೆ ಹೇಳಿದ್ದೇನೆ. ಹೇಳಿ ತಪ್ಪಿಸ್ಕೊಂಡೆ. ಆ ನಂತರ ನನಗೆ ಹೋಗ್ಲಿಕ್ಕೆ ಇನ್ನೊಂದು ನಾನು ನನ್ನ ನದಿ ಬದಿಯಲ್ಲೇ ಕೆಲಸ ಮಾಡೋದು, ಗಡ್ಡೆ ಊಡಿಸ್ಕೊಂಡು. ಮಾಸ್ ಮ್ಯಾನ್ ಚಿನ್ನಯ್ಯನ 6ನೇ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. 6ನೇ ವಿಡಿಯೋದಲ್ಲೂ ಸೌಜನ್ಯ ಕೊಲೆ ಕೇಸ್ ಬಗ್ಗೆ ಆತ ಮಾಹಿತಿಯನ್ನ ಕೊಟ್ಟಿದ್ದಾನೆ. ರವಿ ಪೂಜಾರಿ ಗೋಪಾಲಕೃಷ್ಣ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದು, ಚಿನ್ನಯ್ಯ ಆತನ ಹೆಂಡತಿ ಅವರು ಧರ್ಮಸ್ಥಳಕ್ಕೆ ಹೋಗಿ ಬಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಭೇಟಿ ಮಾಡಿದ್ರು ಅನ್ನೋದನ್ನ ವಿಡಿಯೋ ಸಮೇತವಾಗಿ ತೋರಿಸ್ತಿದ್ದಾರೆ. ಈಗ ಸೌಜನ್ಯ ಕೇಸ್ ತನಕ ಅವ್ರ ಕಚೇರಿ ಇಲ್ಲ, ಅದರ ನಂತರ ಕಚೇರಿಲಿಕ್ಕೆ ಪೋಸ್ಟಿಂಗ್ ಮಾಡಿ ಕೊಟ್ಟಿದ್ದಾರೆ ಏನಂತ ಗೊತ್ತಿಲ್ಲ. ಆದ್ರೆ ಈ ರವಿರಾಜನ್ನು, ರವಿ ಪೂಜಾರಿ ಮತ್ತೆ ಗೋಪಾಲಕೃಷ್ಣ ಇವರಲ್ಲಿ ಬಾಬುಲಿ ಬೆಟ್ಟದಲ್ಲಿ ಡ್ಯೂಟಿ ಆಗಿದೆ ಸರ್. ಡ್ಯೂಟಿ ಇವರಿಗೆ ಶಿವಕುಮಾರ ಕೊಡಿ ಇದ್ದು ಇನ್ನಿದ್ರು. ಆದ್ರೆ ಈಗ ಮೈನ್ ಇವರು ಅವರಿದ್ದು ಅವರ ಎಸ್ಕೇಪ್ ಅವರ ಫ್ಯಾಮಿಲಿ ಇದ್ದ ಕಾರಣ ಅವರಷ್ಟಿಗೆ ಹೋದ್ರು. ಅವರು ಇದರಲ್ಲಿ ಜೈನ್ ಆಗಲಿಲ್ಲ. ಇವನು ಸಂತೋಷನವ್ರನ್ನ ಹಿಡಿದುಕೊಟ್ಟಿದ್ರು. ಇವರಿಬ್ರು ಎಂತ ಮಾಡಿದ್ರು, ಇವರೊಟ್ಟಿಗೆ ಸೇರಿದ್ರು. ಯಾರು ಹಿಡ್ಕೊಂಡು ಬಂದದ್ದು ಇವರು, ಹಿಡಿದುಕೊಟ್ಟದ್ದು ಇವರು, ಇವರು ಸೃಷ್ಟಿ ಮಾಡಿ